ಮತ್ತು ನೀವು ಯಾವುದೇ ಒಂದು ಭಗವಂತನ ಪೂಜೆ ಆರಾಧನಾ ಯಜ್ಞ ಅಂತ ಮಾಡಿದ್ರೆ ಅನ್ನದಾನ ಮಾಡಬೇಕು. ಅನ್ನದಾನ ಇಲ್ಲ ಅಂದರೆ ನೀವೇನು ಮಾಡಿದ್ರು ವೇಸ್ಟು. ಅನ್ನದಾನವಿಲ್ಲದೆ ಮಾಡಿದ ಭಗವಂತನ ಪೂಜಾ ತಾಮಸಿ ಪೂಜಾ ಆಗತ್ತೆ. ನೀವು ಊಟ ಹಾಕುವಾಗ 10 ಜನರಲ್ಲಿ ಒಬ್ಬ ಒಂದು ತುತ್ತನ್ನು ತೆಗೆದು ಭಗವಂತ ನೀನು ಪ್ರೀತನಾಗು ಅಂತ ಏಕಂ ಸದ್ವಿಪ್ರ ಬಹುಧಾ ವದಂತಿ, ಒಬ್ಬ ಉತ್ತಮನಾದವ ಅನುಸಂಧಾನಪೂರ್ವಕವಾಗಿ ಒಂದು ತುತ್ತು ಬಾಯಿಗೆ ಹಾಕೊಂಡ್ಬಿಟ್ರೆ ಆ ಸಹಸ್ರಾತ್ ಪಂಕ್ತಿಂ ಪುನಂತಿ, ಲಕ್ಷ ಲಕ್ಷ ಜನರು ತೃಪ್ತಿಪಟ್ಟಷ್ಟು ಫಲ ಬರುತ್ತಂತೆ. ಹಸಿದವನಿಗೆ ಒಂದು ತುತ್ತನ್ನು ಹಾಕಿದ್ರೆ ಮಹಾಪುಣ್ಯ ಇದೆ. ನಮ್ಮ ಅನ್ನದಾನದ ಶಬ್ದವೇ ಇಲ್ಲ, ಅದು ಪ್ರಯೋಜನ ಇಲ್ಲ. ಆಮೇಲೆ ಮಂತ್ರಹೀನಂ, ಮಂತ್ರವೇ ಇಲ್ಲ. ಕೆಲವರು ಮಾಡಿಸುವಾಗ ಶ್ರಾದ್ದಾದಿಗಳು ಮಾಡಿಸುವಾಗ ಮಂತ್ರವೇ ಹೇಳಲ್ಲ. ದೊನೆ ಎತ್ತಿ, ದೊನೆ ಮುಚ್ಚೆ, ನೀರು ಕುಡಿರಿ, ತೆಗೆದಿಡಿ, ಪಕ್ಕಕ್ಕಿಡಿ, ಇಷ್ಟೊಳಗೆ ಮುಗಿಸ್ಬಿಡ್ತಾರೆ ರೀ. ಮಂತ್ರವೇ ಇಲ್ಲ, ಬರೀ ಕಾಮೆಂಟ್ರಿ ಒಳಗೆ ಕ್ಲಾಸ್. ಇದ್ದಾಳೆ, ಕೈ ತೊಳ್ಕೊಳ್ಳಿ, ಕಾಲು ನೀರು ಹಾಕೊಳ್ಳಿ, ಪ್ರೋಕ್ಷಣೆ ಮಾಡ್ಕೊಳ್ಳಿ, ದಕ್ಷಿಣ ಇಡಿ, ಮನೆಗೆ ಹೋಗ್ರಿ ಅಂತ ಇಷ್ಟೇ ಮುಗ್ದೇ ಹೋಯ್ತು ಕತೆ. ಇದೆಲ್ಲ ಶ್ರಾದ್ದ ಆಗತ್ತ. ಮಂತ್ರಹೀನಂ, ಮಾತಿರಬಾರ್ದು. ಮಾತಾಡಿದ್ರೆ ಮೈಲಿಗೆ. ಯಜ್ಞ ಮಾಡುವಾಗ, ಊಟ ಮಾಡುವಾಗ, ಶ್ರಾದ್ದ ಮಾಡುವಾಗ, ದೇವರ ಪೂಜೆ ಮಾಡುವಾಗ ಮಾತಾಡಿದ್ರೆ ಮೈಲಿಗೆ. ಆಚಾರ್ಯ ಪುರಾಣ ಕೇಳುವಾಗ, ಅಯ್ಯೋ ಪುರಾಣ ಕೇಳುವ ಮೈಲಿಗೆ ಅಲ್ಲ, ಸೀದಾ ಇಂದಿರಾರಮಣ ಗೋವಿಂದ. ಅದು ಯಮ